ಹೇಳ್ರಲ್ಲ ಸರ್. ಇವತ್ತು ಯಶಸ್ವಿಯಾಗಿ ಗೋ ರಕ್ಷಣೆಗೋಸ್ಕರ ಮನವಿಯನ್ನು ಕೊಟ್ರಿ. ಇದು ಎಲ್ಲಿವರೆಗೂ ಅಂದ್ರೆ ಏನಂತಾರೆ ನೀವು ನಿಮ್ಮ ಹೋರಾಟ ಎಲ್ಲಿವರೆಗೂ ಇದು ಹೇಳ್ಬೇಕಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಗೋ ರಕ್ಷಣೆ ಮಾಡಿಸ್ತು ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತಾರ. ಬಟ್ ಅದು ಬ್ಲ್ಯಾಕ್ ಒಳಗಂತೂ ನಡೆಯುತ್ತಾ ಇರ್ತದೆ. ಮತ್ತು ದೊಡ್ಡ ದೊಡ್ಡ ಆರೋಪಗಳು ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ನಿತಿನ್ ಗಡ್ಕರಿ ಅವ್ರ ಮಗನ ಹೆಸರು ಮೇಲಿನ ಕಂಪನಿ ಐತಿ. ಆಮೇಲೆ ಹೊಳ್ಳೆ ಗೋಗಳದ್ದು ಏನಂತೀರಿ ನೀವು ಮಾಂಸವನ್ನು ಸಾಗಾಣಿಕೆ ಆಗ್ತೈತೆ ಹಿಂಗೆ ಅಂಥೇಳಿ ಸಾಕಷ್ಟು ಆರೋಪಗಳು ಕೇಳಿ ಬರಾಕತ್ತಾವ. ಮತ್ತೊಂದು ಪ್ರೂವನೂ ಆಗೈತಿ ಲ್ಯಾಬ್ ಟೆಸ್ಟ್ ಒಳಗೆ ಅದು ಗೋ ಮಾಂಸ ಅಂಥೇಳಿ ಬಂದಿದ್ದನು ರಿಪೋರ್ಟ್ಸ್ಗಳದಾವ. ಸೊ ಅವರು ಈ ಗೋ ರಕ್ಷಣೆ ಮನವಿಯನ್ನು ಸ್ವೀಕಾರ ಮಾಡ್ಕೊಂಡ, ಯಾಕಂದ್ರೆ ಅವ್ರು ಬಿಸ್ನೆಸ್ ಮಾಡಕತ್ತಾರ. ಬಿಸ್ನೆಸ್ ಮಾಡುವಂತಹ ನಿಟ್ಟಿನೊಳಗೆ ನಿಮಗೆ ಅವ್ರು ಹೆಲ್ಪ್ ಮಾಡ್ತಾರ, ಗೋ ರಕ್ಷಣೆ ಮಾಡ್ತಾರ, ಗೋ ಮಾತೆಯನ್ನು ಸುರಕ್ಷಿತವಾಗಿ ಇಡ್ತಾರ. ನೀವು ಹಲವಾರು ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆಲ್ಲದಕ್ಕೂ ಒಂದೊಂದು ಉತ್ತರ ಕೊಟ್ಕೊತ ಹೋಗ್ತೀನಿ. ತಾವು ಮೊದಲು ಕೇಳಿದ ಪ್ರಶ್ನೆ, ನೀವು ಈ ಹೋರಾಟ ಎಲ್ಲಿವರೆಗೆ ಅಂತ ಕೇಳಿದ್ರಿ. ಈ ಹೋರಾಟ ನಮ್ಮ ಈ ಭಾರತ ಭೂಮಿ ಒಳಗೆ ಎಲ್ಲಿವರೆಗೆ ಗೋ ಹತ್ಯೆ ಸಂಪೂರ್ಣ ನಿಷೇಧ ಆಗೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರೋದು. ಈ ಹೋರಾಟ ಯಾರೋ ನಾವು ಹುಟ್ಟಾಕಿದ್ದಲ್ಲ. ನಮ್ಮ ಇತಿಹಾಸದುದ್ದಕ್ಕೂ ಗೋ ಸಂರಕ್ಷಣೆ ಗೋ ರಕ್ಷಣೆ ಮಾಡ್ಕೋತ ಬಂದಿದ್ದು ಪರಂಪರೆ ಇದೆ. ಶ್ರೀಕೃಷ್ಣನ ಹಿಡ್ಕೊಂಡು ಮಹಾರಾಜರನ್ನ ಹಿಡ್ಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರು ಗೋವನ್ನು ಯಾವ ಥರ ರಕ್ಷಣೆ ಮಾಡಬೇಕಾದ ತಮ್ಮ 12ನೇ ವರ್ಷದೊಳಗೆ ಒಬ್ಬ ಕಟ್ಕನ ಕೈ ಕಡ್ದು ತೋರಿಸಿದಾರೆ ಛತ್ರಪತಿ ಶಿವಾಜಿ ಮಹಾರಾಜರು. ಅವರು ಇತಿಹಾಸ ನಮ್ಗೆ ಗೊತ್ತೈತಿ. ಅವರು ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಗೋವಿನ ರಕ್ಷಣೆ ಈ ಕಾಲಘಟ್ಟದೊಳಗೆ ರಾಜಾಡಳಿತ ಇಲ್ಲ, ಇಲ್ಲಿ ಸಂವಿಧಾನದ ಆಡಳಿತ ಐತಿ. ಸಂವಿಧಾನಾತ್ಮಕದ ಆ ಸಂವಿಧಾನದ ಅಡಿ ಒಳಗೆ ನಾವೆಲ್ಲ ಬದುಕ್ತಾ ಇದ್ದೀವಿ. ಈ ಸಂವಿಧಾನದ ಅಡಿ ಒಳಗೆ ನಾವು ಹೋರಾಟ ಮಾಡಬೇಕಾಗಿತ್ತು. ಆ ಸಂವಿಧಾನದ ಅಡಿ ಒಳಗೆ ಹೋರಾಟ ಎಲ್ಲಿವರೆಗೂ ಸಂಪೂರ್ಣ ಗೋ ಹತ್ಯೆ ನಿಷೇಧ ಆಗೋದಿಲ್ಲ ಅಲ್ಲಿವರೆಗೆ ಗೋ ಹತ್ಯೆ ನಿಷೇಧದ ಸಲುವಾಗಿ ಹೋರಾಟ ನಿರಂತರವಾಗಿ ಇರೋದು. ಇದು ನಾವು ಇಲ್ಲಂದ್ರೂ ನಮ್ಮ ಮುಂದಿನ ಪೀಳಿಗೆ ಆದರೂ ಈ ಹೋರಾಟ ನಿರಂತರ, ಇದು ನಿಲ್ಲಲ್ಲ. ಇದು ಒಂದು. ತಾವು ಇನ್ನೊಂದು ಕೇಳಿದ್ರಿ, ನಿಮ್ಗೆ ಈ ರಾಜಕಾರಣಿಗಳ ನಂಬಿಕೆ ಇದೆಯಾ? ಈ ರಾಜಕಾರಣಿಗಳ ಈ BJP ಪ್ರಮುಖರು ನಿತಿನ್ ಗಡ್ಕರಿ ಹೆಸರು ತಾವು ತೊಗೊಂಡು ಹೇಳಿದ್ರಿ. ನಿತಿನ್ ಗಡ್ಕರಿ ಮಗನ ಹೆಸರಲ್ಲೇ ಒಂದು ಕಂಪ್ನಿ ಇದೆ, ಅವರು ಸಪ್ಲೈ ಕೊಡ್ತಾರು, ಗೋ ಮಾಂಸವನ್ನು ಸಪ್ಲೈ ಕೊಡ್ತಾರಂತ ಹೇಳಿದ್ರೆ. ಈ ದೇಶದಾಗ ಒಂದು ಪ್ರಪಂಡ ಸೃಷ್ಟಿ ಮಾಡೋಕೆ ಒಂದು ವ್ಯವಸ್ಥಿತ ಸಂಚುಗಳು ನಡೆದವು. ಟೋಲ್ ಕಿಟ್ಗಳು, ಆ ಟೋಲ್ ಕಿಟ್ಗಳು ಯಾವ ಥರ ನಡೆದಾವ ಅಂದ್ರೆ ಫಂಡಿಂಗ್ ಮ್ಯಾಗ ಟೋಲ್ ಕಿಟ್ಗಳು, ಸುಳ್ಕ ಸುದ್ದಿ ಹರಡಿಸೋದು. ಯಾವ ಥರ ಸುಳ್ಳು ಸುದ್ದಿ ಅಂದ್ರೆ ನಿಜವಾದ ನಿಷ್ಠಾವಂತ ಕಾರ್ಯಕರ್ತರು ಎದೆಗುಂದಿ ಅವ್ನು ಹಿಂದೆ ಸರಿಬೇಕು. ಯಾಕೆ ಎದೆಗುಂದಿ ಹಿಂದೆ ಸರಿಬೇಕಂದ್ರೆ ಯಾವಾಗ ಈ ದೇಶದೊಳಗೆ ಏನಪ್ಪ BJP ಅವರ ಅದ್ರೊಳಗೂ ಬ್ರಾಹ್ಮಣರ ನಿತಿನ್ ಗಡ್ಕರಿ ಬ್ರಾಹ್ಮಣರ ಗೋ ಹತ್ಯೆ ಮಾಡಿ ಅವ್ರ ಥರದ್ದು ಸಪ್ಲೈ ಮಾಡತ್ತಾರೋ ಅನ್ನುವಂಥದ್ದು ಒಂದು ಕಲ್ಪನೆ ಎಲ್ಲ ಸಾಮಾನ್ಯ ಕಾರ್ಯಕರ್ತರ ಒಳಗೆ ಬರಬೇಕು. ಬಂದಾಗ ಅದೇನಾಕೈತಿ, ಸಂಘಟನೆ ಒಡೆದು ಹೋಗ್ತೈತಿ, ಗೋವಿನ ಬಗ್ಗೆ ಮತ್ತು ಹೋಗಿಬಿಡ್ತೈತಿ. ಇಲ್ಲ, ನೀವು ಎಷ್ಟ ಪ್ರಪಗಂಡ ಸೃಷ್ಟಿ ಮಾಡಿದ್ರು, ನೀವು ಎಷ್ಟೇ ನೀವು ನಕಲಿ ದಾಖಲೆಗಳು ಅದಾವ ಅಂತೇಳಿ ನೀವು ಫೇಸ್ಬುಕ್ದಾಗು ಸೋಷಿಯಲ್ ಮೀಡಿಯಾದಾಗ ನೀವು ಹರಿಬಿಡ್ಬೋದು. ಏನೋ ಒಂದು ಶಾಸ್ತ್ರ ಐತಿ ನಮ್ಮಲ್ಲಿ, ಉತ್ತರ ಕರ್ನಾಟಕದಾಗ ಭಾಷೆದಾಗ ಒಂದು ಶಾಸ್ತ್ರ ಐತೆ. ಅಂದ್ರೆ ಸತ್ಯ ಜಗಲಿ ಸುತ್ತ ಆಯ್ದು ಬರ್ಕೊಡ್ದಾಗ ಸುಳ್ಳ ಊರು ಸುತ್ತ ಬರ್ತಿತ್ತು. ಸತ್ಯ ಇಲ್ಲೇ ಮನೆ ಜಗಲಿ ಸುತ್ತ ಆಗ್ಬಿಡ್ದಾಗ ಸುಳ್ಳು ಊರು ಸುತ್ತ ಬರ್ತದತ್ತ. ಆ ಥರ ನಕಲಿ ಪ್ರಪಗಂಡಗಳು ನಡೆಯತ್ತಾವು. ಯಾರು ತಮ್ಮ ಸಿದ್ಧಾಂತದ ತಳಹದಿಯಿಂದ ಹೋದಂಥ ವ್ಯಕ್ತಿಗಳು, ಸಿದ್ಧಾಂತ ಅಂದರೆ ನಿತಿನ್ ಗಡ್ಕರಿ ಸಂಘದ ಮೂಲದಿಂದ ಹೋದ ವ್ಯಕ್ತಿ. ಆತ ಯಾರೋ ರಾಜಕಾರಣಿ ಡೈರೆಕ್ಟ್ ಆದ ವ್ಯಕ್ತಿಗಳಲ್ಲ. ಎಷ್ಟೋ ಜನ ಈ ಭಾಜಪ ಒಳಗೆ ಇರ್ತಕ್ಕಂಥವ್ರು. ನಾವು ಭಾಜಪದವರು ಅಲ್ಲ, ನಾವು ನಿಷ್ಠಾವಂತ ಕಾರ್ಯಕರ್ತರು. ನಾವು ಹೇಳುವಂಥದ್ದು ನಾವು ಅದನ್ನು ಸತ್ಯಾಸತ್ಯತೆ ನಾವು ಪರೀಕ್ಷೆ ಮಾಡಿದಾಗ ಸುಳ್ಳೈತಿ. ಸುಳ್ಳು ಯಾಕಂದ್ರೆ ಈ ದಾಖಲೆಗಳದಾವ ಅದಾವ ಎಲ್ಲಾನು ಮುಂದಿಟ್ಟಂಗೆ ಮಾಡಿ ಮಾರ್ಕ್ ಮಾಡಿ ಎಲ್ಲ ಕಳಿಸ್ತಾರೆ. ಸುಳ್ಳೈತಿ. ಯಾಕೆ ಸುಳ್ಳೈತೆ ಅಂದ್ರೆ ಸರ್ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೀಫ್ ಎಕ್ಸ್ಪೋರ್ಟ್ ಒಳಗೆ ಇಂಡಿಯಾ ಇವಾಗ ನಂಬರ್ 1 ಆಗೈತೆ. ಸೊ
ಇಷ್ಟೆಲ್ಲ ಎಕ್ಸ್ಪೋರ್ಟ್ ಆಗ್ಲಾರ್ದನ ಇದೆಲ್ಲ ಮಾಂಸಗಳು ಎಕ್ಸ್ಪೋರ್ಟ್ ಆಗ್ಲಾರ್ದನ ಇದು ಹೆಂಗ ಅಂದ್ರೆ ಇದು ವರ್ಲ್ಡ್ ಬೀಫ್ ಆರ್ಗನೈಸೇಷನ್ ಇಂದ ಬಂದಂತಹ ರಿಪೋರ್ಟ್ ಪ್ರಕಾರ ಇದು ಹಿಂಗಾಗ್ಯದ. ಇದು ಸುಳ್ಳು ಅಂತ ಹೇಳಿದ್ರಪ್ಪ ಅಂತಂದ್ರೆ ಅದಕ್ಕೆ ಪುರಾವೆಗಳು ಏನು ಅಂದ್ರೆ ಅವರು ಇನ್ಕ್ಲೂಡಿಂಗ್ ಪ್ರೂಫ್ ಹಿಡ್ಕೊಂಡು ಮಾತಾಡಕತ್ತಾರ. ಅಂದ್ರೆ ಇದ್ರ ಸೆನ್ಸ್ ಏನಪ್ಪಾ ಅಂತಂದ್ರೆ ಇದು ಗೋವಿನ ಮಾಂಸನ ಹೌದು, ಲ್ಯಾಬ್ ರಿಪೋರ್ಟ್ಗಳನ್ನ ಇಡ್ತಾರ. ಈಗ ಅದ್ರ ತಕ್ಕಂಗೆ ಇದು ಸುಳ್ಳು ಅನ್ನಕ ನಿಮ್ಮ ಏನ ಇವದಾವು ನೋಡ್ರಿ, ಸುಳ್ಳು ಅನ್ನಕ ಈಗ ಅವ್ರು ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದೆ ಅಲ್ಲಿ ಯಾರ ನೇತೃತ್ವದೊಳಗ ಏನು ಗೌರ್ಮೆಂಟ್ ರಚನೆ ಮಾಡಿದ ತಂಡ ಏನು ಅದನ್ನ ಪ್ರೂಫ್ ಮಾಡೈತನ ಅಥವಾ ಏನು ಯಾರು ಒಂದು ಸಂವಿಧಾನದ ಅಡಿ ಒಳಗೆ ಚೌಕಟ್ಟಿನೊಳಗೆ ಯಾರು ಪ್ರೂಫ್ ಮಾಡಿ ಕೊಟ್ಟಿದಾರ ನೋಡ್ರಿ. ನಿಮ್ಗೆ ಎಷ್ಟು ಸುಳ್ಳು ಸರ್ಟಿಫಿಕೇಟ್ಗಳನ್ನ ಈ ಭೂಮಿ ಒಳಗೆ ಸೃಷ್ಟಿ ಮಾಡಿದ್ದದವ ನೋಡ್ರಿ. ಒಂದು ಮಾತು ಹೇಳ್ತಾನೆ, ಒಂದು ಉದಾಹರಣೆ ಕೊಡ್ತಾನೆ, ಒಂದು ಉದಾಹರಣೆ ಕೊಡ್ತಾನೆ ನಾನು. ಒಂದು ಉದಾಹರಣೆ ಕೊಡ್ತಾನೆ ಏನಂದ್ರೆ, ಬಾಂಗ್ಲಾದೇಶದ ವಲಸಿಗರ ಏನು ಮುಸಲ್ಮಾನರು ಬಂದಾರ ಈ ದೇಶದಾಗ, ರೋಹಿಂಗ್ಯಾ ಮ್ಯಾನ್ಮಾರ್ದಿಂದ ಒದ್ದು ಓಡಿಸಿದ್ದು ರೋಹಿಂಗ್ಯಾ ಮುಸಲ್ಮಾನರನ್ನ ಇಲ್ಲಿ ಬಾಂಗ್ಲಾ ಮೂಲಕ ಇವತ್ತು ಭಾರತದೊಳಗೆ ಬಂದ ಅವರೆಲ್ಲರೂ ಈ ದೇಶದೊಳಗೆ ಎಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿಲ್ಲ. ನಮ್ಮಲ್ಲಿ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ಬ್ಯಾಂಕ್ ಅಕೌಂಟ್ಗಳು ಇತ್ಯಾದಿಗಳು ವೋಟಿಂಗ್ ಕಾರ್ಡ್ ಸಹಿತ ಮಾಡ್ಕೊಂಡು ಮತ್ತೆ ಮತದಾನ ಮಾಡಿದಾರ ಅವರು. ಇಂಥ ನಮ್ಮ ಈ ದುಸ್ಥಿತಿ ಒಳಗೆ ನಾವು ಅದು ಇಂಥ ದುಸ್ಥಿತಿ ಯಾರದ್ರಿ ಕೇಂದ್ರ ಸರ್ಕಾರದ್ರು ರಾಜ್ಯ ಸರ್ಕಾರದ ನೋಡ್ರಿ, ಇದು ಬರೇ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಅಂತ ಹೇಳುದಿಲ್ಲ. ಎಲ್ಲಿವರೆಗೆ ದೇಶ ದ್ರೋಹಿಗಳು ಅಧಿಕಾರಿಗಳು ಇರ್ತಾರಲ್ಲ, ತಮ್ಮ ಹೆಂಡ್ರ ತಲೆ ಹಿಡಿಯೋರು ತಮ್ಮ ಮಕ್ಕಳ ತಲೆ ಹಿಡಿಯುವಂತ ಅಧಿಕಾರಿಗಳು ಇರ್ತಾರಲ್ಲ, ಅಲ್ಲಿವರೆಗೂ ನಡೆಯುವ ದೇಶದ ಇದು ರಾಜ್ಯ ಸರ್ಕಾರಕ್ಕೂ ಅನ್ನಕ್ಕೆ ಬರಂಗಿಲ್ಲ, ಕೇಂದ್ರ ಸರ್ಕಾರಕ್ಕೂ ಅನ್ನಕ್ಕೆ ಬರೋದಿಲ್ಲ ನಾವು. ಯಾಕಂದ್ರೆ ಆಡಳಿತ ಒಂದು ತಾಲೂಕು ಆಡಳಿತ ಇರ್ತೈತಿ. ಆ ತಾಲೂಕು ಆಡಳಿತದೊಳಗೆ ಯಾವ ಅಧಿಕಾರಿಗಳು ಏನೇನು ಲಪಂಗತನ ಮಾಡ್ತಾರ ಅದನ್ನ ಎಲ್ಲರೂ ಮುಖ್ಯಮಂತ್ರಿ ನೋಡ್ಕೊತ ಕುಂಡ್ರಕ್ಕಾಗೋದಿಲ್ಲ. ಈ ಒಂದು ಆಧಾರ್ ಕಾರ್ಡ್ ಬೇಕಂದ್ರೆ ಒಬ್ಬ ದಂಡಾಧಿಕಾರಿ ಸಾಕಲ್ಲ, ಒಬ್ಬ ಲಪಂಗ ಲುಚ್ಚ ನೀಚ ದಂಡಾಧಿಕಾರಿ ಇದ್ದಂದ್ರೆ ಇವೆಲ್ಲ ನಡೀತಾವ್ರಿ. ಸರ್, ಇನ್ನೊಂದು ಈಗ ಗೋ ಮಾತೆಯನ್ನ ನೀವು ರಾಷ್ಟ್ರ ಪ್ರಾಣಿಯನ್ನಾಗಿ ಘೋಷಣೆ ಮಾಡ್ಬೇಕು, ಇಲ್ಲ ಒಂದು ರಾಷ್ಟ್ರ ಮಾತೆಯನ್ನಾಗಿ ಘೋಷಣೆ ಮಾಡ್ಬೇಕಂತ ಈಗ ಮನವಿ ಸಲ್ಲಿಸಿದ್ರು. ಒಂದ್ ವೇಳೆ ಅವ್ರು ಅದನ್ನ ಘೋಷಣೆ ಮಾಡಲಿಲ್ಲ ಅಂದ್ರೆ ತಮ್ಮ ಹೋರಾಟಗಳು ತಮ್ಮ ಪ್ರತಿಭಟನೆಗಳು ಯಾವ ರೀತಿ ಇರ್ತವೆ? ನಾವು ಹೇಳಿದ್ರಲ್ಲ, ಕಾನೂನು ಚೌಕಟ್ಟಿನೊಳಗೆ ನಮ್ಮ ಹೋರಾಟ, ನಾವು ಹೇಳಿದ್ವಿ ಕಾನೂನು ಚೌಕಟ್ಟಿನೊಳಗೆ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ. ಕಾನೂನಾತ್ಮಕವಾಗಿ ಏನ ಸಲ್ಲಿಸ್ಬೇಕಂತ ಎದಕ್ಕಪ್ಪ ಅಂತಂತಂದ್ರೆ ರೀ, ಈಗ ಸದ್ದ ಎಕ್ಸಾಕ್ಟ್ ಆಗಿ ಹೇಳಬೇಕಪ್ಪ ಅಂತಂದ್ರೆ ರೀ, ರಾಷ್ಟ್ರೀಯ ಪ್ರಾಣಿ ಹುಲಿ ಹೌದ್ರಾ? ಈಗ ಹುಲಿಯನ್ನ ತೆಗೆದು ಗೋಮಾತೆಯನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡೋದು, ಅದಕ್ಕೆ ಯಾವ ರೀತಿ ನ್ಯಾಯದ ಮೂಲಕ ನೀವು ಇದನ್ನ ಮಾಡ್ತೀರಿ? ಅದು ರಾಷ್ಟ್ರೀಯ ಮಾತಾ ಅಲ್ಲ ಹುಲಿ, ಒಂದು ರಾಷ್ಟ್ರೀಯ ಪ್ರಾಣಿ, ಒಂದು ರಾಷ್ಟ್ರೀಯ ಆನಿಮಲ್. ಯಾವುದು? ಹುಲಿ. ಅದು ಅಳಿವಿನ ಅಂಚಿನಲ್ಲಿ ಇರುವಂಥ ಒಂದು ಕಾರಣಕ್ಕಾಗಿ ಅದನ್ನು ರಾಷ್ಟ್ರೀಯ ಪ್ರಾಣಿಯನ್ನು ಘೋಷಣೆ ಮಾಡಿದರು. ಅದರ ರಾಷ್ಟ್ರೀಯ ಮಾತಾ ಯಾರಂದ್ರೆ ಗೋಮಾತಾನ, ರಾಷ್ಟ್ರೀಯ ತಾಯಿ ಅಂತೇಳಿ ಕರೀತಾರೆ. ಯಾರನ್ನಂದ್ರೆ ಗೋವನ್ನು. ಈ ಗೋವಿನ ಸಲುವಾಗಿ ಮಹಾತ್ಮ ಗಾಂಧಿ ಸಹಿತ ಹೇಳಿದ್ರು. ಆದ್ರೆ ನಕಲಿ ಗಾಂಧಿಗಳು ಬಂದ ಗೋಹತ್ಯೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಈ ಭೂಮಿ ಒಳಗೆ. ಸರ್, ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಈಕ್ವಲ್, ಎಲ್ಲರೂ ಒಂದ. ಕೆಲವೊಬ್ರು ತಿಂತಾರು, ಕೆಲವೊಬ್ರು ತಿನ್ನಂಗಿಲ್ಲ. ಓಕೆ, ಆಮೇಲೆ ಹೊಳ್ಳೆ ಅವ್ರಿಗೋಸ್ಕರನೂ ಕೂಡ ಇದೇನಂತೀರಿ ನೀವು ಕಾನೂನು ಮಾಡ್ಲೇಬೇಕಾಗತ್ತ. ಸರ್ಕಾರದ ತಿನ್ನೋರಿದ್ರಪ್ಪ ಅಂತಂದ್ರೆ ಅವ್ರನ್ನ ಹೆಂಗ್ ತಿನ್ನೋದು ಬಂದ್ ಮಾಡಿಸ್ತೀರಿ? ಪ್ರತಿಯೊಂದನ್ನು ನಿರ್ಬಂಧನೆಗಳನ್ನ ಹಾಕೊಂತ ಹೋದ್ರ, ಯಾಕಂದ್ರೆ ಎದುರಿಗೆ ಅದವ್ರ ಪ್ರಶ್ನೆ ಪ್ರತಿಯೊಂದನ್ನು ಒಂದು ನಿಮಿಷ ಇಲ್ಲ, ಒಂದು ಸ್ಟಾಪ್ ಆಗ್ರಿ. ನೀವು ಹೇಳ್ರಿ ಅವ್ರನ್ನ ತಿನ್ನೋದು ಹೆಂಗೆ ಬಿಡಿಸ್ತಿರತ್ತೆ? ನಾ ತಿನ್ನೋದು ಬಿಡಿಸ್ತು ತಿನ್ಬೇಡ್ರತ್ತ ಯಾರಿಗೂ ಹೇಳ್ತಾ ಇಲ್ಲ. ಯಾರು ನೀವು ಮಾಂಸಾಹಾರಿ ಸೇವನೆ ಮಾಡೋರದ್ರಿ ಅಲ್ಲಿ ಕಿವಿ ಕೊಟ್ಟು ಕೇಳ್ರಿ. ನಾವು ಮಾಂಸಾಹಾರ ಸೇವನೆ ಮಾಡೋರಿ ಯಾರಿಗೂ ನಾವು ತಿನ್ನೋದು ಬಿಡಿಸ್ತು ಅಂತ ಹೇಳತ್ತಿಲ್ಲ, ತಿನ್ಬೇಡ್ರ ಅಂತ ಹೇಳತ್ತಿಲ್ಲ. ನಾವು ಹೇಳ್ತಿರ್ತಕ್ಕಂಥದ್ದು ಒಂದು ಏನಂದ್ರೆ, ನಿಮಗೆ ತಿನ್ನಾಕ ಮಾಂಸಾಹಾರಿ ರಗಡ ಪ್ರಾಣಿಗಳು ಅದಾವ, ಅವನ್ ತಿನ್ರಿ. ಗೋನಿಗೆ ಯಾಕೆ ತಿನ್ಬೇಡ್ರ ಅನ್ನತ್ತದು ಅಂದ್ರೆ, ಗೋ ಒಂದೇ ನಾವು ಹೇಳ್ತಾ ಇರೋದು ಮಾಂಸ ಗೋ ಹತ್ಯೆ ಮಾಡಬೇಡ್ರಿ, ಗೋ ಹತ್ಯೆ ಮಾಡಿ ಮಾಂಸ ತಿನ್ಬೇಡ್ರಿ ಅಂತ ಹೇಳ್ತದ. ಕಾರಣ ಅಂದ್ರೆ ತಾಯಿ ಹಾಲು ಎಷ್ಟು ಶ್ರೇಷ್ಠ ಒಂದು ಮಗುವಿಗೆ, ಅಷ್ಟೇ ಹಸುವಿನ ಹಾಲು ಶ್ರೇಷ್ಠವಾದಿದ್ದು. ತಾಯಿ ಹಾಲು ಯಾವ ಥರ ತಿಳಿರ್ತಾವಲ್ಲ, ಇದೇ ಹಾಲು
ಅದೇ ಥರ ಗೋವಿನ ನಮ್ಮ ದೇಶೀಯ ಜವಾರಿ ಗೋವಿನ ಆಕಳ ಹಾಲು ಅಷ್ಟು ಯಾರ್ಯಾರು ಕೂಸಿಗಳಿಗೆ ಅಂದ್ರೆ ಮಗು ಏನು ಹುಟ್ಟಿರ್ತಾವೆ ಹುಟ್ಟಿದ ಮಕ್ಕಳಿಗೆ ಹಾಲು ದಕ್ಕಬೇಕಾದ್ರೆ ಆ ಗೋವಿನ ಆಕಳ ಮಾತ್ರ ಹಾಲು ಶ್ರೇಷ್ಠ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ಇವತ್ತು ವೈಜ್ಞಾನಿಕವಾಗಿ ಪ್ರೂವ್ ಐತೆ. ಗೋ ತುಪ್ಪದಲ್ಲಿ ಏನಿದೆ, ಗೋಮಯ ಅಂದರೆ ಗೋ ಸಗಣಿಯಲ್ಲಿ ಏನಿದೆ, ಗೋಮಯ ಮತ್ತು ಗೋಮೂತ್ರದಲ್ಲಿ ಏನಿದೆ ಅನ್ನೋಂಥದ್ದು ಇವತ್ತು ವೈಜ್ಞಾನಿಕವಾಗಿ ಸಿದ್ಧ ಆಗೈತೆ. ಇವತ್ತು ನೀವೆಲ್ಲ ನೋಡ್ರಿ, ನಮ್ಮ ದೇಶದ ಹಸುಗಳನ್ನು ಇವತ್ತು ಯುರೋಪ್ ಕಂಟ್ರಿಗಳ ತಾವು ಎಕ್ಸ್ಪೋರ್ಟ್ ಮಾಡ್ಕೋತಾವೆ. ಗೋಮಾಂಸ ಎಲ್ಲ ಎಕ್ಸ್ಪೋರ್ಟ್ ಗೋವನ್ನು ಹಸುವನ್ನು ಇವತ್ತು ಎಕ್ಸ್ಪೋರ್ಟ್ ಮಾಡ್ಕೋತಾರ. ಅವರು ಭೂಮಿ ಗೋವಿಂದ ಏನು ಇಲ್ಲಿದ ಸಗಣಿ ಸಹಿತ ಗೋವಿನ ಒಂದು ಸಗಣಿ ಸಹಿತ ಎಕ್ಸ್ಪೋರ್ಟ್ ಮಾಡ್ಕೋತಾರ ಅವ್ರ ಭೂಮಿಗೆ. ಅದರಿಂದ ಏನು ಉಪಯೋಗ ಐತೆ ಅನ್ನೋದು ಅವ್ರಿಗೂ ಸಹಿತ ಗೊತ್ತೈತಿ ಇವತ್ತು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿ. ಅದಕ್ಕಾಗಿ ನಾವು ಹೇಳೋದು ಅದು ದೇವ್ರ ನಾವು ಪೂಜೆ ಮಾಡ್ತು ಆ ಕಾರಣಕ್ಕಾಗಿ ಕಡಿಬೇಡ್ರಿ. ಇಲ್ಲ, ನಮ್ಮ ಪೂರ್ವಜರು ಯಾವ ಕಾರಣಕ್ಕಾಗಿ ಪೂಜೆ ಮಾಡಿದ್ರು, ಯಾವುದೇ ಒಂದು ಇವತ್ತು ನಾವು ಗಂಗೆಯನ್ನು ಪೂಜಿಸೋ ಕಾರಣ ಏನಂದ್ರೆ ಈ ಭೂಮಿಗೆ ನೀರು ಕೊಟ್ಟು ಇಲ್ಲಿ ಬೆಳೆ ಬರುವಂಥ ಕಾರಣಕ್ಕಾಗಿ ನಮ್ಮ ದಾಹ ತೀರಿಸೋ ಸಲುವಾಗಿ ನಾವು ಅದನ್ನು ಪೂಜೆ ಭಾವನೆಯಿಂದ ನಾವು ನೋಡಿದೆವು. ಅದೇ ಥರ ಇವತ್ತು ಗೋವನ್ನು ನಾವು ತಿನ್ಬೇಡ್ರಿ, ಅದನ್ನು ಕಡಿಬೇಡ್ರಿ ಅನ್ನಕ್ಕೆ, ಹತ್ಯೆ ಮಾಡಬೇಡ್ರಿ ಅನ್ನೋಕೆ ಕಾರಣ ಏನಂದ್ರೆ ಅದ್ರೊಳಗೆ ವೈಜ್ಞಾನಿಕವಾಗಿ ಮಾನವ ಕುಲ ಅದ್ರ ಮ್ಯಾಗ ನಿಂತೈತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಕಡಿಬೇಡ್ರಿ, ನಾವು ತಿನ್ಬೇಡ್ರತ್ತು. ಇನ್ನು ಮಾಂಸಾಹಾರಕ್ಕೆ ನಮ್ಗೆ ಇರೋದಿಲ್ಲ. ಮಾಂಸಾಹಾರ ನಮ್ಮಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು, ಅದೇನು ನಮ್ದು ಅದಕ್ಕಿಲ್ಲ, ಇರೋದಿಲ್ಲ. ಸಾರಿ ಸರ್, ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್,